ಜೇವರ್ಗಿಯಲ್ಲಿ ಪೌರಕಾರ್ಮಿಕರ ಹೋರಾಟ ತೀವ್ರ. ವೇತನ, ಉದ್ಯೋಗ ಮತ್ತು ಗೌರವಕ್ಕಾಗಿ ಅನಿರ್ದಿಷ್ಟ ಧರಣಿ. ಪಿಎನ್ಸಿಐಬಿ ನ್ಯೂಸ್ ವರದಿ. ಜೇವರ್ಗಿ, ಏಪ್ರಿಲ್ 20. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಪೌರಕಾರ್ಮಿಕರ ಹೋರಾಟ ತೀವ್ರಗೊಂಡಿದ್ದು, ಇದು ಕೇವಲ ಬೇಡಿಕೆಗಳ ಮಟ್ಟದಲ್ಲಿರದೆ ಮಾನವೀಯ ಗೌರವ ಮತ್ತು ಬದುಕಿನ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟವಾಗಿ ರೂಪಾಂತರಗೊಂಡಿದೆ. ಪುರಸಭೆಯಲ್ಲಿ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಕಾರ್ಮಿಕರು ಬಾಕಿ ವೇತನ, ಮರು ನೇಮಕಾತಿ ಮತ್ತು ನ್ಯಾಯಾಲಯದ ಆದೇಶಗಳ ಜಾರಿಗೆ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿ ಎದುರು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಕಳೆದ 4 ವರ್ಷಗಳಿಂದ ಉದ್ಯೋಗವಿಲ್ಲದೆ ಸಂಕಷ್ಟ ಅನುಭವಿಸುತ್ತಿರುವ ಕಾರ್ಮಿಕರು ನಾವು ಮಾಡಿದ ಕೆಲಸಕ್ಕೆ ಮಾನ್ಯತೆ ಸಿಗಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕರ ಆರೋಪದ ಪ್ರಕಾರ ಯಾವುದೇ ಭದ್ರತಾ ಸೌಲಭ್ಯಗಳಿಲ್ಲದೆ ಹಾಗೂ ಸರಿಯಾದ ದಾಖಲೆಗಳಿಲ್ಲದೆ ಕೆಲಸ ಮಾಡಿಸಿಕೊಂಡು ನಂತರ ಕಾರಣವಿಲ್ಲದೆ ವಜಾಗೊಳಿಸಲಾಗಿದೆ. ಇದರಿಂದ ಹಲವು ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ದಿನನಿತ್ಯದ ಜೀವನವೇ ಸವಾಲಾಗಿದೆ. ದಲಿತ ಸಮುದಾಯದ ಕಾರ್ಮಿಕರು ಹೆಚ್ಚು ಬಾಧಿತರಾಗಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ನ್ಯಾಯಾಲಯದಿಂದ ಆದೇಶಗಳು ಬಂದಿದ್ದರೂ ಅವುಗಳನ್ನು ಜಾರಿಗೆ ತರದಿರುವುದು ಕಾರ್ಮಿಕರಲ್ಲಿ ಅಸಮಾಧಾನ ಹೆಚ್ಚಿಸಿದೆ. ನ್ಯಾಯಾಲಯದ ಆದೇಶಗಳು ಕಾಗದದಲ್ಲಿ ಉಳಿದರೆ ನ್ಯಾಯದ ಅರ್ಥವೇನು ಎಂದು ಅವರು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ತಹಶೀಲ್ದಾರ್ ಮಲ್ಲಣ್ಣ ಇಲಗೋಡ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಶಂಭುಲಿಂಗ ದೇಸಾಯಿ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ಕೆಲ ಕಾರ್ಮಿಕರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಮುಂದಾಗಿರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಉದ್ವಿಗ್ನಗೊಳಿಸಿದೆ. ಸ್ಥಳೀಯ ಶಾಸಕರಾದ ಡಾ ಅಜಯ್ ಸಿಂಗ್ ಅವರ ಮೌನವು ಕಾರ್ಮಿಕರಲ್ಲಿ ನಿರಾಸೆ ಮೂಡಿಸಿದೆ. ಆದರೆ ಹೋರಾಟಕ್ಕೆ ಬೆಂಬಲ ಹೆಚ್ಚುತ್ತಿದ್ದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಪ್ಪ ಕೂಡಲಗಿ, ಮರಿಯಪ್ಪ ಬಡಿಗೇರ್, ಚಂದ್ರಶೇಖರ್ ಹರಣಾಳ್, ಬಿಜೆಪಿ ಮುಖಂಡ ಶಿವರಾಜ್ ಪಾಟೀಲ್ ರದ್ದಿವಾಡಗಿ ಹಾಗೂ ದಲಿತ ಮುಖಂಡರಾದ ಮಲ್ಲಣ್ಣ ಕೊಡಚಿ, ಶ್ರೀಹರಿ ಕರ್ಕಿಹಳ್ಳಿ, ರಾಯಪ್ಪ ಭಾರಿಗಿಡ, ರವಿ ಕೊಳಗೇರಿ ಸೇರಿದಂತೆ ಹಲವರು ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ಸೂಚಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದಾರೆ. ನ್ಯಾಯ ಸಿಗುವ ತನಕ ಹೋರಾಟ ನಿಲ್ಲದು ಎಂಬ ಕಾರ್ಮಿಕರ ನಿಲುವು ಸ್ಪಷ್ಟವಾಗಿದ್ದು, ಹೋರಾಟ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಸಾರ್ವಜನಿಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಸರ್ಕಾರ ತಕ್ಷಣ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಮಸ್ಯೆ ಪರಿಹಾರ ವಿಳಂಬವಾದರೆ ಹೋರಾಟ ಇನ್ನಷ್ಟು ವ್ಯಾಪಕವಾಗುವ ಸಾಧ್ಯತೆಯಿದೆ. ಒಟ್ಟಾರೆ ಜೇವರ್ಗಿಯ ಈ ಹೋರಾಟವು ಕೇವಲ ವೇತನದ ಪ್ರಶ್ನೆಯಾಗಿರದೆ ಸಾಮಾಜಿಕ ನ್ಯಾಯ ಮತ್ತು ವ್ಯವಸ್ಥೆಯ ಜವಾಬ್ದಾರಿಯನ್ನು ಪ್ರಶ್ನಿಸುವ ಮಹತ್ವದ ಹಂತಕ್ಕೆ ತಲುಪಿದೆ. ಇವತ್ತು ಜೇವರ್ಗಿ ತಾಲೂಕು ಪೌರಕಾರ್ಮಿಕರ ಸಂಘ ಹಾಗೂ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನದ ನೇತೃತ್ವದೊಳಗೆ ಕಳೆದ 13ನೇ ತಾರೀಕು 13/4/2026ರಿಂದ ಜೇವರ್ಗಿ ತಹಸೀಲ್ ಆಫೀಸರ್ ಮೇಲೆ ಧರಣಿ ಕೂತ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಪುರಸಭೆದೊಳಗೆ ಕೆಲಸ ಮಾಡಿಸ್ಕೊಂಡಿರ್ತಕ್ಕಂಥ 17 ಜನ ಕಾರ್ಮಿಕರಿಗೆ ಇವರು ಈ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣ ಅನ್ಯಾಯ ಮಾಡಿದ್ದಾರೆ. ಇವರು ಕೆಲಸ ಮಾಡಿರ್ತಕ್ಕಂಥ ದಾಖಲೆಗಳನ್ನು ತಮ್ಮ ಕಚೇರಿಯೊಳಗೆ ಇಟ್ಕೊಳ್ದೇ ಇವರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ಇವರಿಗೆ ವೇತನ ಕೊಡದೇ ಇವರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಇವರು 2018ರಿಂದ ನೇಮಕಾತಿ ಮಾಡ್ಕೊಳ್ಬೇಕಾಗಿತ್ತು, ಅವಾಗ ನೇಮಕಾತಿ ಮಾಡ್ಕೊಳ್ಳಿಲ್ಲ. 2022ರಲ್ಲಿ ಕರೆದಿರ್ತಕ್ಕಂಥ ನೇಮಕಾತಿ ಒಳಗೆ ಇವ್ರ ನೇಮಕಾತಿ ಆಗಬೇಕಾಗಿತ್ತು, ಅವಾಗಲೂ ಮಾಡ್ಕೊಂಡಿಲ್ಲ. ಆದರೂ ಕೂಡ ಏನದ ಸುಳ್ಳು ವರದಿಗಳನ್ನು ಕಳಿಸ್ಕೊಡೋದ್ರ ಮೂಲಕ ಒಂದು ಸತಿ ಇವ್ರು ಕೆಲಸ ಮಾಡ್ಯಾರ ಅಂತ ಹೇಳ್ತಾರೆ, ಇನ್ನೊಂದು ಸತಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ದ್ವಂದ್ವ ನಿಲುವಿಂದ ಇವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಇದ್ರ ವಿರುದ್ಧ ನಾವು ಕಾರ್ಮಿಕ ನ್ಯಾಯಾಲಯಕ್ಕೆ ಹೋದಾಗ ಕಾರ್ಮಿಕ ನ್ಯಾಯಾಲಯದೊಳಗೆ ಸ್ಪಷ್ಟವಾಗಿ ಇವ್ರು ಕೆಲಸ ಮಾಡಿದ್ರೆ ಏನು ಇವರ ವೇತನ ಬಾಕಿ ಅದ, ವೇತನ ಏನದ ಪಾವತಿ ಮಾಡಬೇಕು ಅಂತಕ್ಕಂಥದ್ದು 64,80,000 ವೇತನ ಇವ್ರು ಕೊಡಬೇಕು ಅಂತಕ್ಕಂಥ ಆದೇಶ ಆಗಿದೆ. ಆ ಆದೇಶನ ಪಾಲನೆ ಮಾಡದೇ ಇರೋ ಕಾರಣಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಿಕವರಿಗೆ ಏನದ ನ್ಯಾಯಾಲಯ ಹೇಳಿದ, ಅದರಲ್ಲಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರಿಗೆ ರಿಕವರಿ ಮಾಡ್ರಿ ಅಂತ ಹೇಳಿದ್ರೆ, ಆದರೆ ತಹಸೀಲ್ದಾರ್ ಅವರು ರಿಕವರಿ ಮಾಡ್ದೇ ಏನು ತಪ್ಪಿತಸ್ಥ ಅಧಿಕಾರಿಗಳದಾರ, ಪುರಸಭೆ ಅಧಿಕಾರಿಗಳು ಹೇಳಿರ್ತಕ್ಕಂಥ ವರದಿ ಆಧಾರದ ಮೇಲೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಇವರಿಂದ ಮತ್ತೆ ನಿರ್ದೇಶನ ಕೇಳ್ತಾರೆ. ಸ್ಪಷ್ಟವಾದಂಥ ನಿರ್ದೇಶನ, ರಿಕವರಿ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಇದ್ರೂ ಕೂಡ ಅದನ್ನು ಮಾಡ್ದೇನೆ ಅನ್ನೋದ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಾರ್ಮಿಕರ ಪರವಾಗಿ ಇರಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಸುಳ್ಳು ಹೇಳಿರ್ತಕ್ಕಂಥ ವಿರುದ್ಧ ಅವ್ರಿಗೆ ಕ್ರಿಮಿನಲ್ ಕೇಸ್ ಆಗಬೇಕು. ಕಾರ್ಮಿಕ ನ್ಯಾಯಾಲಯ ಮತ್ತು ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಜೇವರ್ಗಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಲ್ಲಣ್ಣ ಯಲಗೋಡ್ ಅವರನ್ನು ಈ ಕೂಡಲೇ ಅಮಾನತು ಮಾಡಬೇಕು. ಮತ್ತು ಈ ಕಾರ್ಮಿಕರಿಗೆ ನ್ಯಾಯಾಲಯದ ಆದೇಶದ ಪ್ರಕಾರ 64,80,000 ವೇತನ ಬಿಡುಗಡೆ ಮಾಡಲಿಕ್ಕೆ ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ. ಇದೆಲ್ಲ ಮಾಡಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಕಳೆದ ವರ್ಷ 96 ದಿನಕ್ಕೆ ಏನು ಚಳವಳಿ ಕೂತಾಗ ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಮಾನ್ಯ ಅಜಯ್ ಸಿಂಗ್ ಅವರು ಇವತ್ತು ಉತ್ತರ ಕೊಡಬೇಕು. ನೀವೇನದ ನಾವು ಬೆಂಗಳೂರಲ್ಲಿ ಮೀಟಿಂಗ್ ಕರೆದು ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಸಚಿವರ ಎದುರುಗಡೆ ಅಂತ ಹೇಳಿ ನಮಗೆ ಏನದ ಮೀಟಿಂಗ್ ಒಳಗೆ ಅಧಿಕೃತವಾಗಿ ಮೀಟಿಂಗ್ ಒಳಗೆ ಶಾಮೀಲು ಮಾಡ್ದೇನೆ ಕೇವಲ ಸುಳ್ಳು ಹೇಳಿರ್ತಕ್ಕಂಥ ಏನು ಚೀಫ್ ಆಫೀಸರು ಮತ್ತು
ಏನೋ ಪಿ ಡಿ ಅವರು ಇದ್ದಾರೆ, ಅವರು ಸುಳ್ಳು ಹೇಳಿಕೆಗಳ ಆಧಾರದ ಮೇಲೆ ನೀವು ಸಭೆದೊಳಗೆ ಕೇವಲ ಇವರು ಜಾತ್ರೆದಲ್ಲಿ ಕೆಲಸ ಮಾಡಿರ್ತಾರೆ ಅಂತಕ್ಕಂಥ ಟರಾವನ್ನು ಪಾಸ್ ಮಾಡಿ ಕಳಿಸ್ತೀರಿ. ನಮ್ಮ ಶಾಸಕರಿಗೆ ನಿಮಗೆಲ್ಲ ಸತ್ಯ ಗೊತ್ತಿದ್ರೂ ಕೂಡ ನೀವು ಉದ್ದೇಶಪೂರ್ವಕವಾಗಿ ಮಾಡಿದರು ಅಥವಾ ಅದರ ಹಿಂದೆ ಬೇರೆ ಏನು ಕಾರಣ ಇದೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಬಂದು ಹೇಳಬೇಕು. ಮತ್ತು ಇವ್ರಿಗೆ ನ್ಯಾಯ ಕೊಡಿಸ್ತೀವಿ, ಯಾವುದೇ ರೀತಿಯೊಳಗೆ ಇವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ನೇತೃತ್ವವನ್ನು ಆಗಿರ್ತಕ್ಕಂಥ ಸಭೆದೊಳಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಉದ್ದೇಶ ಏನು? ಅದೇನೋ ದಲಿತ ವಿರೋಧಿ ಧೋರಣೆನೋ, ಈ ಹೆಣ್ಮಕ್ಳು ಯಾರು ಕೆಲಸಕ್ಕೆ ಹೋಗಬಾರ್ದು ಅಂತಕ್ಕಂಥ ಉದ್ದೇಶನೋ, ಯಾವ ಉದ್ದೇಶ ಅಂತೇಳಿ ಸ್ಪಷ್ಟೀಕರಣ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಲ್ಲಿ ಮಾಡ್ತಾ ಇದ್ದೇವೆ. ಮಾನ್ಯ ಶಾಸಕರೇ, ನೀವು ಈ ತಾಲೂಕಲ್ಲಿರ್ತಕ್ಕಂಥ ದಲಿತರಿಗೆ ತುಳಿಬೇಕು ಅಂತೇನು ಪ್ರಯತ್ನ ಮಾಡ್ತಾ ಇದ್ರೆ ಅದು ಸಾಧ್ಯ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧ ಬಸವ ಅಂಬೇಡ್ಕರ್ ಅವರು ಏನು ಹಾದಿ ಇದೆ, ಆ ಹಾದಿಯೊಳಗೆ ನಾವು ಹೋರಾಟದ ಮೂಲಕ ನ್ಯಾಯ ಪಡಿತೀವಿ. ನೀವು ಏನದ ಇವ್ರ ಪರವಾಗಿ ನ್ಯಾಯದ ಪರವಾಗಿ ನಿಲ್ತಿರೋ ಅಥವಾ ಭ್ರಷ್ಟ ಅಧಿಕಾರಿಗಳ ಪರವಾಗಿ ನಿಲ್ತಿರೋ, ಅವರ ರಕ್ಷಣೆಗೆ ನಿಲ್ತಿರೋ, ಇವ್ರ ರಕ್ಷಣೆಗೆ ನಿಲ್ತಿರೋ ಅಂತಕ್ಕಂಥದ್ದು ಸಾಬೀತು ಪಡ್ತಕ್ಕಂಥ ಸಂದರ್ಭ ಬಂದಿದೆ. ನೀವು ಇವ್ರು ನ್ಯಾಯ ಕೊಡಿಸಿದ್ರೆ ನೀವು ಕಾರ್ಮಿಕರ ಪರವಾಗಿ, ದುಡಿಯೋ ಜನರ ಪರವಾಗಿ ಇದೀರಿ ಅಂತ ಅರ್ಥ ಆಗ್ತದೆ. ಇಲ್ಲೇ ಇದ್ರೆ ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ನೀವು ಶಾಸಕರಾಗಿದ್ದೀರಿ ಅಂತಕ್ಕಂಥ ಅರ್ಥ ಬರ್ತದೆ. ನಾವು ಮುನ್ಸಿಪಾಲ್ಟಿದಾಗ ಕೆಲಸ ಮಾಡಿದವ್ರು ಇದ್ದಿದ್ದೇವ್ರಿ. ಈಗ ನಮ್ಗೆ ಕೆಲಸದಿಂದ ತೆಗೆದು ಹಾಕ್ಯಾರ ಅಂದೇ ನಡೆದ ಹೋರಾಟ ಮಾಡ್ಕೋತೇವೆ ಹೊಂಟಿದ್ದೇವ್ರಿ. ಅಂದ್ರೂ ನಮಗೆ ಯಾವುದು ನ್ಯಾಯನೇ ಸಿಗಲ್ಲಾಗ್ಯದ. ಸಾರಿ ಸ್ಟ್ರೈಕ್ ಮಾಡ್ಕೋತ ಹೊಂಟಿದ್ದೇವೆ, 7-8 ವರ್ಷ ನಡೆದ ಅಂದ್ರೂ ಭೀ ನಮಗೆ ನ್ಯಾಯ ಸಿಗಲ್ಲಾಗ್ಯದ. ಸುಳ್ಳು ಹೇಳೋದು ಎಬ್ಸೋದು ಮಾಡ್ಲತ್ತಾರ. ಈಗ ಪಗಾರನೂ ನಿಂದ್ರಿಸ್ಯಾರಿ. ಪಗಾರ ನಿಂದ್ರಿಸೋದು ಅದು ಅರ್ಜಿ ಕೊಟ್ಟಿದ್ದೇವೆ ಲೇಬರ್ ಆಫೀಸ್ಗೆ, ಅರ್ಜಿನೂ ಪಾಸಾಗಿ ಬಂದದ್ರಿ, ಎಲ್ಲ ನಮ್ಮಂತೆ ಆಗ್ಯದ್ರಿ. ಮಾಡ್ಯಾರ ಕೆಲಸ ಇವ್ರಿಗೆ ಪೇಮೆಂಟ್ ಮಾಡ್ಬೇಕಂತ ಹೇಳಕತ್ತಾರ ಬೋರ್ಡದು. ಅದನ್ನು ಪೇಮೆಂಟ್ ಮಾಡಲೇಗ್ಯಾರಿ, ಒಟ್ಟೆ ಇನ್ನತನ ಮಾಡಲೇಗ್ಯಾರ. ಮತ್ತು ಏನದ 3 ತಿಂಗಳ ತನ ಹೋದರ್ಸ್ 3 ತಿಂಗಳ ತನ ಕೂತಿದ್ದೆವು. ಅವಾಗ ಬಂದು ಇಲ್ಲಮ್ಮ 15 ದಿನದಾಗ ಆಗ್ತದ, ತಿಂಗಳದಾಗ ಆಗ್ತದ ಅಂತ ಕೆಸರು ಎಬ್ಬಿಸೋರು. ಈಗ ಶಾಸಕರು ಸಾಬ್ರು ಎಲ್ಲರೂ ಬಂದು ಕೆಸರು ಎಬ್ಬಿಸ್ರು. ಮತ್ತು ಎಲ್ಲ ಇಂಥ ದೊಡ್ಡ ವ್ಯಕ್ತಿಗಳು ಬಂದು ಎಬ್ಬಿಸ್ತಾರ ಮಾಡ್ತಾರ ಅಂತ ಭರೋಸಲಿಂದ ಹೇಳಕತ್ತೀವ್ರಿ. ಅಂದ್ರೂ ನಮ್ಮ ಕೆಲಸ ಇನ್ನತನ ಆಗಲ್ಲಾಗ್ಯದ. ಈಗ ಏನದ, ಈ 1 ವರ್ಷ ಆಯ್ತು ಆರ್ಡ್ರ್ ಆಗಿ, ಇನ್ನತನ ಪೇಮೆಂಟ್ ಆಗಲ್ಲಾಗ್ಯದ. ಈ ಪೇಮೆಂಟ್ ಮಾಡ್ಬೇಕ್ರಿ ಸರ್, ನಮ್ಮ ಕೆಲಸಕ್ಕೆ ತಗೋರಿ. ನಮ್ಮಂಥ ಬಡವ್ರಿಗೆ ಇಂಥ ಹೊಟ್ಟೆ ಮ್ಯಾಗ ಹೊಡೆದ್ರೆ ನಾವು ಎಲ್ಲಿ ಹೋಗಿ ಏನು ಯಾರಿಗೆ ಕೇಳ್ಬೇಕ್ರಿ? ನಿಮಗೆ ಕೇಳ್ಬೇಕಾಗ್ತದ್ರಿ. ದಯವಿಟ್ಟು ನಮಗೆ ಕೆಲ್ಸಕ್ಕೆ ತಗೋರಿ, ನಮ್ಮ ಪಗಾರ ಮಾಡಿಸ್ರಿ. ನಾವು ಒಟ್ಟು ಜನ 16 ಜನ ಬೈಲಿ ಬಿದ್ದಿದ್ದೆವು. ಇಂಥ ಮಳೆಯಾಗ ಇಂಥ ಬಿಸಿಲಾಗ ತೆಗೆಗೆ ಕೂತಿ ಏನದ ಭಾಳ ಹೈರಾಣ ನಡೆದದ್ರಿ ಸರ್. ದಯವಿಟ್ಟು ನಮ್ಮ ಮ್ಯಾಲೆ ಜರ ಕರುಣೆ ತೋರಿ. ಏನಂಬೋದು ನಮಗೆ ಇವತ್ತು ತಿಳಿಸಿ, ನಮಗೆ ಏನದ ಈ ನಿರ್ಧಾರ ಮಾಡಿ ಕೆಸರು ನಮಗೆ ಕೆಲ್ಸಕ್ಕೆ ತೋತಿರೋ ಬಿಡ್ತಿರೋ ಏನು ಮಾಡ್ತೀರಿ? ನಾವು ಮಾಡಿ ಕೆಸರು ಮನೆಗೆ ಹೋಗಿದ್ದೇವೆ ಅಂದ್ರೆ ಭೀ ನಮಗೆ ಹೊರಗೆ ಹಾಕಿರಿ. ನಮ್ದು ಏನು ನ್ಯಾಯನೇ ಸಿಗಲ್ಲಾಗ್ಯದ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ರಿ ಸರ್. ಮತ್ತು ಏನು ಬೇಕಾಗಿಲ್ಲ, ನಮ್ಗೆ ನ್ಯಾಯ ಕೊಡಿಸ್ರಿ. ನಮ್ಗೆ ಕೆಲ್ಸಕ್ಕೆ ತಗೋರಿ, ನಮಗೆ ಪೇಮೆಂಟ್ ಮಾಡಿಸ್ರಿ. ನಾವು ಬಡವ್ರು ಇದ್ದೀರಿ ಸರ್, ನಮ್ಗೆ ದಯವಿಟ್ಟು ನಮಗೆ ಕೆಲ್ಸಕ್ಕೆ ತಗೋರಿ ಸರ್. ಮತ್ತೇನು ಬೇಕಾಗಿಲ್ಲ, ನಮಗೆ ಕೆಲ್ಸಕ್ಕೆ ತಗೋರಿ, ನಮ್ಗೆ ಪಗಾರ ಮಾಡಿ. ಕ್ರಿಮಿನಲ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಕ್ರಿಮಿನಲ್ ಶಾಸಕನಿಗೆ ಹೇಳಿ ಧಿಕ್ಕಾರ, ಮೋಸ ಮಾಡಿದ ಶಾಸಕನಿಗೆ ಹೇಳಿ ಧಿಕ್ಕಾರ, ಪೌರ ಕಾರ್ಮಿಕರ ವಿರುದ್ಧ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ವೇತನ ನಮಗೆ ಬೇಕು, ವೇತನ ನಮಗೆ ಕೆಲಸ ನಮಗೆ ಕೆಲಸ ನಮಗೆ ಪೌರ ಕಾರ್ಮಿಕರ ನೇಮಕಾತಿ ಆಗ್ಲೇಬೇಕು. ಪೌರ ಕಾರ್ಮಿಕರ ನೇಮಕಾತಿ ಆಗ್ಲೇಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಪೌರ ಕಾರ್ಮಿಕರ ನೇಮಕಾತಿ ಆಗ್ಲೇಬೇಕು. ನ್ಯಾಯಾಲಯದ ಆದೇಶ ಪಾಲನೆ ಮಾಡಲೇಬೇಕು. ನ್ಯಾಯಾಲಯದ ಆದೇಶ ಪಾಲನೆ ಮಾಡಲೇಬೇಕು. ಕಾರ್ಮಿಕ ವಿರೋಧಿ ತಹಸೀಲ್ದಾರ್ಗೆ ಹೇಳಿ ಧಿಕ್ಕಾರ. ಕಾರ್ಮಿಕ ವಿರೋಧಿಯಾಗಿ ನಡೆದುಕೊಂಡಿರುವ ತಹಸೀಲ್ದಾರ್ ವಜಾ ಆಗಲೇಬೇಕು. ಕಾರ್ಮಿಕ ವಿರೋಧಿಯಾಗಿ ನಡೆದುಕೊಂಡಿರುವ ಪುರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಪುರಸಭೆ ಅಧಿಕಾರಿಗಳನ್ನು ಅಮಾನತು ಮಾಡಲೇಬೇಕು. ಕಾರ್ಮಿಕ ವಿರೋಧಿ ಪುರಸಭೆ ಅಧಿಕಾರಿಗಳನ್ನು ಅಮಾನತು ಮಾಡಲೇಬೇಕು. ಕೆಲಸ ಮಾಡೀವ್ರಿ ಸರ್. ನಾವು 10-15 ವರ್ಷದಿಂದ ಕೆಲಸ ಮಾಡೀವ್ರಿ ಸರ. ನಮಗಂತೂ 4 ವರ್ಷದಿಂದ ಪಗಾರ ನಿಂತದ. ನಾವು ಲೇಬರ್ ಆಫೀಸ್ಗೆ ಅರ್ಜಿ ಕೊಟ್ಟಿದ್ದೇವ್ರಿ. ಲೇಬರ್ ಆಫೀಸ್ಲಿಂದ ನಮ್ಗೆ ಆರ್ಡ್ರ್ ಆಗ್ಯದ್ರಿ ಸರ. ಅದು ಆರ್ಡ್ರ್ ಆದ್ರೂ ತಹಸೀಲ್ದಾರಿಗೆ DC ಮೇಡಮ್ ಅವ್ರು ಆರ್ಡ್ರ್ ಮಾಡಿದ್ರು ಅದು ನಮಗೆ ಪಗಾರ ಅವರು ಕೊಡ್ಸೋದು ಆಗಲ್ಲಾಗ್ಯದ್ರಿ ಅವ್ರ ಕೈಲಿಂದ. ಉಲ್ಟಾ ನಮಗೆ ಕೇಸ್ ಮಾಡ್ಬೇಕಂತ ಅವರು ಬರ್ಕೊಟ್ರಂತ್ರಿ. ಹಂಗಾದ್ರೆ ಹೆಂಗ್ರಿ ಸರ? ನಾವೇನು ಸಾಯ್ಬೇಕೇನು ಇರ್ಬೇಕ್ರಿ? ಬಡ್ರು ನಾವು ಇದ್ದೀವಿ ರೀ. ನಾವೇನು ಅವ್ರೇನು
ಮನೇಲಿಂದ ಕೊಡ್ತಾರೆ ರೀ, ಗೌರ್ಮೆಂಟ್ಲಿಂದ ಕೊಡ್ತಾರೆ ರೀ ಸರ್. ಅವ್ರು ಮನೇಲಿಂದ ಕೊಟ್ರೆ ಮತ್ತು ಇನ್ನೂ ಎಷ್ಟು ಮಾಡಂಗಿದ್ದರಿ. ಮತ್ತಂದ್ರೆ ನಮಗೆ ಯಾವುದೇ ನಮಗೆ ನ್ಯಾಯ ಸಿಗಲ್ಲ. ಇದೇ ನಡೆದದ್ರಿ ನಮಗೆ ಬರೀ ಹೇಳೋದು ಕೇಳೋದು ಇದೇ ಆಯ್ತು ರೀ. ಎಷ್ಟು ಸಲ ಅಂತ ಭೇಟಿ ಆಗ್ಬೇಕು ರೀ, ಭೇಟಿ ಆಗಿ ನಮಗೆ ಸಾಕಾಗ್ಯದ ರೀ ಸರ್. ಇದು ಲಾಸ್ಟ್ ಅದ ರೀ. ನಮಗೆ ಪಗಾರನೂ ಬೇಕು, ನಮಗೆ ಕೆಲಸನೂ ಬೇಕು ರೀ ಸರ್. ನಮ್ಮ